भीमराव अंबेडकर। भी अंदर भीख नहीं मांगना, म अंदर महलों में रहना, रा अंदर राज करना, वो अंदर वक्त का दुरुपयोग करना, अम अंदर अंधविश्वास में नहीं रहना, बे अंदर बेघर किसी को होने न देना, ड अंदर डटकर सामना करना, कला में निपुण रहना, र रहन सहन का ध्यान रखना। ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ಅನ್ನೋದು ಲಾಂಗ್ ಫಾರ್ಮ್. हाँ लॉन्ग फॉर्म ಇದೆ. ಫುಲ್ ಫಾರ್ಮ್ ತರ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯು ವಾಕ್ ಮೀನ್ ಅರ್ಥ ನಿನ್ನ ನಡತೆ ಮೇಲೆ ನೀನೇ ಜವಾಬ್ದಾರ ಅಂತ. ಆಲ್ ಫಾರ್ ದ ಲಾ, ಎಲ್ಲರ ಬದಲು ಕಾನೂನು. ಸಕಲ ಪಾಪಗಳನ್ನು ತೊರೆಯುವುದು, ಕುಶಲ ಕಾರ್ಯದಲ್ಲಿ ತೊಡಗುವುದು, ಸದಾ ತನ್ನ ಮನಸ್ಸನ್ನೇ ಶುದ್ಧಿಗೊಳಿಸುವುದು, ಇದೇ ಬುದ್ಧರು ಬೋಧಿಸಿದ ಶಾಸನ. ವೆರಿ ಗುಡ್. ಬುದ್ಧ ಶಾಸನಗಳಂದ್ರೆ ಆ ಥರ ಅಷ್ಟೊಂದು ಅರ್ಥಗಳು ಇರ್ತಾವೆ ಅದಕ್ಕೆ. ಅದಕ್ಕೆ ಸಬ್ಬ ಪಾಪಸ ಅಕರ್ಣಂಗ್ ಸಬ್ಬ ಪಾಪಸ ದೂರ ರಹಿತೋ ಪಾಪ ನೈ ಕರ್ಣ. ಪಾಪ ಟೋಟಲ್ 4 ಲ್ಯಾಂಗ್ವೇಜ್ ಒಳಗೆ ಬರೀತಾರ ಪ್ಲಸ್ ಓದ್ತಾರ. ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ. ಅವ್ರ ರೈಟಿಂಗ್ಸ್ ಕೂಡ ಅಷ್ಟೇ. ಇದು ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ಬುಕ್ಕು ಇಂಗ್ಲೀಷ್ ಒಳಗೈತಿ. ವಿಮೆನ್ ಅಂದ್ರೆ ಏನು, ಫಾದರ್ ಅಂದ್ರೆ ಏನು ಅನ್ನೋ, ಮತ್ತು ಗುಡ್ ಹಸ್ಬೆಂಡ್ ಅಂದರೆ ಯಾರು ಅನ್ನೋ ಥಾಟ್ಸು. ವೈಟ್ ಮೇಲೆ ಲೈನ್ ಕರೆಕ್ಟ್ ಬರ್ತದೆ. ಲೈನ್ಸ್ ಹಾಕೋದೇ ಬೇಕಾಗಿಲ್ಲ, ಅಷ್ಟು ಕರೆಕ್ಟಾಗಿ ಬರೀತಾರೆ ಪಾಪ. ಒಬ್ಬೊಬ್ಬರು ಲೈನ್ ಕರೆಕ್ಟ್ ಲೈನ್ ನಂದೇ ಬರಲ್ಲ. ಒಂದು ಕಡೆ ಬರೆದ್ರೆ ಇನ್ನೊಂದು ಕಡೆ ಲೈನ್ ಆಗಿರುತ್ತೆ. ಸೊ ಇವೆಲ್ಲ ಪಪ್ಪನ ಥಾಟ್ಸ್ ಫ್ರೀ ಇದ್ದಾಗ ಏನು ಮಾಡ್ತಾರೆ, ಬರೀತಿರ್ತಾರೆ ಬುಕ್ಸ್. ಇವೆಲ್ಲ ಗಾದೆ ಮಾತುಗಳವ. ಟೋಟಲ್ ಬಾಬಾ ಸಾಹೇಬ್ ಹೇಳಿ ನಾವು, ಭಗವಾನ್ ಬುದ್ಧ ಹೇಳಿ ನಾವು, ಜನರಲ್ ನಾವು ಇದ್ರಾಗ. ಈಗ ಈ ಜನರಲ್ ಎ ಪಿ ಜೆ ಅಬ್ದುಲ್ ಕಲಾಂ ಏನು ಹೇಳ್ಯಾರ, ಎ ಪಿ ಜೆ ಅಬ್ದುಲ್ ಕಲಾಂ, ಎ ಪಿ ಜೆ ಅಬ್ದುಲ್ ಕಲಾಂ, ಎ ಪಿ ಜೆ ಅಬ್ದುಲ್ ಕಲಾಂ. ಸೊ ಬರೆಯೋದ್ರ ಜೊತೆಗೆ ಯಾರು ಹೇಳ್ಯಾರ ಆ ಮಾತುಗಳು ಅನ್ನೋದು ಕೂಡ ಬರೆದಿಡ್ತಾರೆ. ಈಗ ಮತ್ತೆ ಭಗವಾನ್ ತುಂಬ ನೆಕ್ಸ್ಟ್ ಜನರೇಷನ್ಗೆ ಇನ್ಸ್ಪಿರೇಷನ್ ಇವರು. ಒಂದೊಂದು ಸಲ ನನಗೆ ಏನಿಸ್ತದೆ, ನಾನು ಬುಕ್ ಇದು ತಯಾರು ಮಾಡ್ಬೋದು. ಈಗ ಎ ಪಿ ಜೆ ಅಬ್ದುಲ್ ಕಲಾಂ, ಎ ಪಿ ಜೆ ಅಬ್ದುಲ್ ಕಲಾಂ ಬುದ್ಧಂದು ತೋರಿಸ್ತೀನಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ ಆಫ್ ಲಾ. ಭಾರತೀಯ ಸಂವಿಧಾನ ಸರ್ವೋಚ್ಚ ಕಾನೂನು ಇದೆ ಅಂತ. ನಮ್ಮ ತಮ್ಮ लाइफ शुड बी ग्रेट रेदर देन लॉन्ग. जीवन लंबा होने की बजाय महान होना चाहिए, डॉक्टर बाबा साहब अम्बेडकर. हाँ, लाइफ शुड बी ग्रेट रेदर देन लॉन्ग. ಇದು ಅಂಬೇಡ್ಕರ್ ಹೇಳ್ಯಾರ. ಅಂಬೇಡ್ಕರ್ ಭಗವಾನ್ ಬುದ್ಧನ ತೋರಿಸ್ತೀನಿ. ಈಗ ಇಫ್ ಯು ವಾಂಟ್ ಟು ಬಿ strong, learn to enjoy being alone. ಈಗ ಲಾರ್ಡ್ ಬುದ್ಧ. Your purpose in life is to find your purpose and give your help heart and soul it. ये ಲಾರ್ಡ್ ಬುದ್ಧ, ಲಾರ್ಡ್ ಬುದ್ಧ, ಲಾರ್ಡ್ ಬುದ್ಧ. ಮೊದಲ ನಮ್ಮ ಬುದ್ಧ, ಇದನ್ನು ಬುದ್ಧನ ಹೇಳಿದ. ಈಗ सक्सेस यशस्सु इन्हें गले लगाओ, आपके पीछे आएगी. पैशन, जुनून, सेक्रीफाइस, बलिदान, स्ट्रगल, संघर्ष, हार्डवर्क, हद पार कर मेहनत, पेशेंस, धैर्य, फेथ, विश्वास. ಈಗ ಇಲ್ಲೊಂದು ಏನದ, ರಿಯಲ್ ಲವ್ ಈಸ್ ನಾಟ್ ಈಸಿ
and easy love is not real. That's true. I agree. In fact, I am not only head bound, I am skin flint. ಅಂದ್ರೆ ನಾನು ಚರ್ಮ ಬರ್ತಿ ಅಂತಾರೆ ಅದಕ್ಕೆ. देखा फूल कितना भी सुंदर हो तारीफ उसकी नहीं खुशबू से होगी. इंसान कितना भी बड़ा क्यों ना हो इज्जत उनके गुणों का होगी. ನಮ್ಮ ಬುದ್ಧ ಹೌದು. ಥಾಟ್ಸ್ ಬುದ್ಧ. ಇಷ್ಟ ಸುಮಾರು ಒಂದು 100 ಬುಕ್ಗಳನ್ನ ಬರೆದಿಟ್ರು ಪಪ್ಪ. ಆಲ್ಮೋಸ್ಟ್ ಈ ಥರ ನೋಟ್ಸ್ಗಳು. ಪಪ್ಪ ಬರೆಯೋದೆಷ್ಟು ಶೋಕಿ ಐತಿ ಅಂತಂದ್ರೆ ಈ ಬಸ್ ಟಿಕೆಟ್ ಟ್ರೈನ್ ಟಿಕೆಟ್ ಕೂಡ ಬಿಡಲ್ಲ. ಅದ್ರ ಹಿಂದ್ಗಡೆ ಪೇಜ್ ಖಾಲಿ ಇರುತ್ತಲ್ಲ ಅನ್ಕೊಂಡು ಬರೀತಾರೆ ಅದ್ರ ಮೇಲೆ. ಬಸ್ ಟಿಕೆಟ್ನು ಬಿಡಲ್ಲ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಅವ್ರಿಗೆ ಬರೆಯೋದಕ್ಕೆ. ಸೊ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋ ಅಂತ ಮಾತುಗಳು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ಎಲ್ಲ ಬಾಬಾ ಸಾಹೇಬರು ಬರ್ತೀವಿ. ಈಗ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್, ಇದು ಗೌತಮ್ ಬುದ್ಧ. ಬಿ ವೇರ್ ಯು ಆರ್ ಅದರ್ವೈಸ್ ಯು ವಿಲ್ ಮಿಸ್ ಯುವರ್ ಲೈಫ್. ಈಗ ಡಾಕ್ಟರ್ ಅಂಬೇಡ್ಕರ್ ಲೈಫ್ ಶುಡ್ ಬಿ ಗ್ರೇಟ್ ರಾದರ್ ದನ್ ಲಾಂಗ್. ಮೊದಲು ಹೇಳಿದಾಗ ಅದು ಡಬಲ್ ಆಗಿದೆ ಅಲ್ಲಿ. ಇಫ್ ಇನ್ ಕೇಸ್ ಏನಾದ್ರೆ ಹಾಫ್ ಪೇಜ್ ಬರೋದು, ಹಾಫ್ ಪೇಜ್ ಖಾಲಿ ಹಂಗೆ ಬಿಸಾಕಿದ್ವಿ ಅಂದ್ರೆ ಹಾಫ್ ಪೇಜ್ನ ಕಟ್ ಮಾಡ್ಕೊಂಡು ಬರೆದು ಸ್ಟೆಪ್ಲರ್ ಹಾಕಿಡ್ತಾರೆ ಅದಕ್ಕೆ. ಸೊ ಆ ಥರದ್ದು ಜಾಸ್ತಿ ಅದ. ಈ ಥರ ಚಿಕ್ಕ ಪುಟ್ಟ ಪೇಪರ್ಗಳು ಮನೆಗೆ ಸಿಕ್ಕರೆ ಇಡೋದು. ಹೇಳಿದ್ನಲ್ಲ, ಸಣ್ಣ ಪುಟ್ಟ ಪೇಪರ್ಗಳು ಸಿಕ್ಕರು ಬರೆದಿಡ್ತಾರೆ ಅದ್ರೊಳಗಡೆ. ಸ್ಟೆಪ್ಲರ್ ಪಿನ್ ಹಾಕೋದು, ಜೋಡಿಸಿಡೋದು ಅವನ್ನ ಈ ಥರ. ಹಾಫ್ ಪೇಜ್ ಸಿಕ್ಕರು ಬಿಡಲ್ಲ, ಫುಲ್ ಪೇಜ್ ಸಿಕ್ಕರು ಬಿಡಲ್ಲ. ಪಪ್ಪ ಕಾನೂನು ಬಗ್ಗೆ ಎಷ್ಟು ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನು ಬರೆದಿಡ್ತಾರಲ್ಲ. ಸೊ ನಾಲೆಡ್ಜ್ ತುಂಬ ಜಾಸ್ತಿ ಇರುತ್ತೆ. ಕನ್ನಡ ಸಣ್ಣ ಸಣ್ಣ ಪೇಪರ್ನು ಈ ಥರ ಜೋಡಿಸ್ತಾರೆ. ಈಗ ಚಿತ್ರನಟ ದೊಡ್ಡ ಹೇಳೇನು ಒಂದ್ಸಲ, ಯಾವ ಮನುಷ್ಯನಿಗೆ ಬೇಗ ಬರುತ್ತೋ ಅವನು ಕೆಟ್ಟವನಲ್ಲ, ಅವನ ಹೃದಯ ಸ್ವಚ್ಛವಾಗಿರುತ್ತದೆ, ಹಾಲಿನಷ್ಟು ಸ್ವಚ್ಛವಾಗಿರುತ್ತದೆ, ಯಾಕೆಂದರೆ ಅವನಲ್ಲಿ ಕಲ್ಮಶ ಇಲ್ಲ. ಈ ಸೆಕ್ಷನ್ಗಳು ಏನು ಹೇಳ್ತವೆ ಅಂತ ಇಲ್ಲಿ ಅದು ಮತ್ತದು. ಈಗ ಬಾಬಾ ಸಾಹೇಬ್ರು ಏನು ಹೇಳ್ಯಾರ, ದೇರ್ ಈಸ್ ನೋ ಅದರ್ ನೋಬಲ್ ವರ್ಕ್ ದೆನ್ ಟು ಸ್ಪೆಂಡ್ ಪಬ್ಲಿಕ್ ಮನಿ ಫೇರ್ಲಿ ಆ್ಯಂಡ್ ಟು ಮೆನ್ಷನ್ ಪಬ್ಲಿಕ್ ಅಕೌಂಟ್ ಆಫ್ ಪಬ್ಲಿಕ್ ಮನಿ ಆ್ಯಂಡ್ ಗಿವ್ ಪಬ್ಲಿಕ್ ಅಕೌಂಟ್ ಆಫ್ ಇಟ್ ಫ್ರಮ್ ಟೈಮ್. ಸಿಮಿಲರ್ಲಿ ದೇರ್ ಈಸ್ ನೋ ಗ್ರೇಟರ್ ಸಿನ್ ದೆನ್ ಟು ಮಿಸ್ಯೂಸ್ ದ ಪಬ್ಲಿಕ್ ಮನಿ. ಇದರ ಅರ್ಥ ಏನದ ಕನ್ನಡದಾಗ ಬರೆದಿಟ್ಟಿನಿ. ಸಾರ್ವಜನಿಕ ಹಣವನ್ನು ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ಬಳಸಿ ಅದರ ಪತ್ರವನ್ನು ಕಾಲಕ್ಕೆ ಸಾರ್ವಜನಿಕರ ಮುಂದಿಡುವುದಕ್ಕಿಂತ ಉತ್ತಮವಾದ ಕೆಲಸ ಬೇರೆ ಇಲ್ಲ. ಅದೇ ರೀತಿ ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡೋದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ ಬಾಬಾ ಸಾಹೇಬ್ರು ಹೇಳ್ಯಾರ. ಮತ್ತೊಂದು ಬಾಬಾ ಸಾಹೇಬ್ರು ಏನು ಹೇಳ್ಯಾರ ಮತ್ತೊಂದು, ಈಗ I have been 200 miles ahead of Mahatma Gandhi. So far the interest of Indian were concerned. ಅದರ ಅರ್ಥ ಏನದ, ರಾಷ್ಟ್ರೀಯ ಹಿತಾಸಕ್ತಿ ವಿಷಯದಲ್ಲಿ ನಾನು ಮಹಾತ್ಮ ಗಾಂಧಿಯವರಿಗಿಂತ 200 ಮೈಲ್ ಮುಂದಿದ್ದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರು ಎದೆ ತಟ್ಟು ಹೇಳ್ತಿದ್ದಾರಂತ. ಈಗ ಹೇಳ್ರಿ ಅದನ್ನು. ದಿ ಕ್ಯಾನಾಟ್ ಮೇಕ್ ಹಿಸ್ಟರಿ ಹೂ ಫಾರ್ಗೆಟ್ ಹಿಸ್ಟರಿ. ಇತಿಹಾಸವನ್ನು ಮರೆತವನು ಇತಿಹಾಸ ಸೃಷ್ಟಿಸಲಾರ. ಮತ್ತೊಂದು ಹೇಳ್ತೀನಿ ತಗೋ. ಈ ರಿಚ್ ಕಲ್ಚರಲ್ ಲೈಫ್ ಈಸ್ ಹೈಯರ್ ದೆನ್ ಮೆಟ್ರಿಯಲಿ ರಿಚ್ ಲೈಫ್ ಅಂತ. ಇದು ಶ್ರೀಮಂತ ಜೀವನ ಶೈಲಿಗಿಂತ ಶ್ರೀಮಂತ ಸಂಸ್ಕೃತಿ ಜೀವನ ಶೈಲಿ ಶ್ರೇಷ್ಠವಾದದ್ದು ಅಂತ. ಇದು ಇಂಗ್ಲೀಷ್ನಲ್ಲಿ ಅದರ ಅನುವಾದ ಹೊರತಾಗಿ ಬರಲ್ಲ. ಅದೇ ಅದರ ರಾಜಕೀಯಕ್ಕೆ ಬರ್ತಾನೆ. ಹಾಂ, ಇವು ಯಾವನ ಬಲಿ ಮೂರು ಅವ ಅವನು ರಾಜಕೀಯ ಮಾಡ್ತಾನೆ. ಮನಿ ಅಂದರೆ ರೂಪಾಯಿ, ಮಾಫಿ ಅಂದರೆ ಗುಂಡಾಗರ್ದಿ, ಮೀಡಿಯಾ ಅಂದರೆ ನ್ಯೂಸ್ ಚಾನೆಲ್ದವ್ರು. जिसके पास ये 3 है वही राजकारण कर सकता है. मान्यवर काशीराम बोले और यार
ದಹಿಸಿದ್ರು ಅಂತ. 1922 ಏಪ್ರಿಲ್ ಆವಾಗ ಜರ್ಮನಿಯಲ್ಲಿ ಜನಿಸಿ ಪ್ರವೇಶ ಪಡೆದ್ರು ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 1924 ಜೂನ್ ಅಲ್ಲಿ ಮುಂಬೈ ಹೈಕೋರ್ಟ್ ಅಲ್ಲಿ ವೃತ್ತಿ ಆರಂಭಿಸಿದರು. ಸೊ ಅದ್ರ ಇನ್ ಡಿಟೇಲ್ಡ್ ಆಗಿ ಕನ್ನಡದಾಗ ಬರೆದಿಟ್ಟಿರೋದು. ಮನುಸ್ಮೃತಿ ಸುಟ್ಟಿದ್ದ ದಿನಾಂಕ 25/12/1927 ರಾತ್ರಿ 9 ಗಂಟೆ. ಮನುಸ್ಮೃತಿ ಅಂದ್ರೆ ಕೆಲವ್ರಿಗೆ ಗೊತ್ತಿಲ್ಲ, ತಿಳ್ಕೊಳ್ರಿ ಗೊತ್ತಿಲ್ಲದೆ ಅವ್ರವ್ರು. ನಿಮ್ಮ ಮನುಸ್ಮೃತಿನೇ ಗೊತ್ತಿಲ್ಲಲ್ಲ. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಮನುಸ್ಮೃತಿ ಅಂದರೆ ಏನಂತ. ತಿಳ್ಕೊಬೇಕು, ನಾವು ಹೇಳಲ್ಲ, ತಿಳ್ಕೊಬೇಕು. ಜರ್ಮನಿ ಸ್ಥಾಪಿಸಿದ ಅನುಚ್ಛೇದ. ಇವು ಅನುಚ್ಛೇದಗಳು 15, 16, 17, 21, 23, 43, 45, 46, 243, 330, 332, 338, 340, 341 ಈ ಅಂಶಗಳನ್ನು ಪ್ರಸ್ತಾಪಿಸಲ್ಪಟ್ಟಿವೆ. ಈ ಅನುಚ್ಛೇದಗಳ ಪ್ರಕಾರ ಧರ್ಮ, ಜನಾಂಗ, ಜಾತಿಯ ಆಧಾರದ ಮೇಲೆ ಯಾವುದೇ ವ್ಯಕ್ತಿಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಿಸುವಂತಿಲ್ಲ, ತಾರತಮ್ಯ ತೋರುವಂತಿಲ್ಲ, ದುರ್ಬಲ ವರ್ಗಗಳನ್ನು ಅಭಿವೃದ್ಧಿಗಾಗಿ ಮೀಸಲಾತಿ ಕಲ್ಪಿಸಬೇಕು. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ. ರಾಜ್ಯ ಸರ್ಕಾರಗಳು ಇವರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಅಭಿವೃದ್ಧಿಗೊಳಿಸಿ ವಿಶೇಷ ಕ್ರಮ ಕೈಗೊಳ್ಳಬೇಕು. ಇಷ್ಟೆಲ್ಲ ಆರ್ಟಿಕಲ್. ಮತ್ತು ಎಲ್ಲ ರೀತಿಯ ಶೋಷಣೆಯಿಂದ ಅವರನ್ನು ರಕ್ಷಿಸತಕ್ಕದ್ದು ಎನ್ನುತ್ತದೆ. ಲೋಕಸಭೆ, ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಈ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಇವೆಲ್ಲ ಇಷ್ಟು ಆರ್ಟಿಕಲ್ಸ್. ಫೇಲ್ ಟು ಡೂ ಅವೇ with the abdominal triathlon and inhuman injustice under which the class into which I was born has been groaning. I will put an end to my life with a blood. ಅಂದ್ರೆ ಬಾಬಾ ಸಾಹೇಬರು ಇದು ಇಂಗ್ಲೀಷ್ದಾಗ ಅರ್ಥ ಏನತ್ತದ. ಇಂಡಿಯಾ MA PhD DSc ಅಮೆರಿಕಾ, MSc LLB ಬಾರ್ ಎಟ್ ಲಾ ಲಂಡನ್, LLD ಕೊಲಂಬಿಯಾ, D.Litt ಉಸ್ಮಾನಿಯಾ, पॉलिटिकल साइंस जर्मनी. डॉक्टर बाबा साहेब अंबेडकर यांची पत्रिका आरंभ केली होती. ಇದು ಮರಾಠಿದಾಗ, ಕನ್ನಡದಾಗ ಬರ್ದಿಟ್ಟಿನಿ, ಮರಾಠಿದಾಗ ಬರ್ದಿಟ್ಟಿನಿ. ಪಡ್ನಾ ಪಾಲಿ ಲ್ಯಾಂಗ್ವೇಜ್. ನಾ ಓಕೆ ಸಮಥಿಂಗ್ ಮಾಡು. ಇದು ಓ ಎದಕ್ಕಂತಾರೆ, ಆ ಎದಕ್ಕಂತಾರೆ, ಈ ಎದಕ್ಕಂತಾರೆ. ಓಕೆ ಓಕೆ. ಈ ಕನ್ನಡ ವರ್ಣಮಾಲೆಗಳು ಇರ್ತಾವಲ್ಲ, ಅದು ಪಾಲಿ ಭಾಷೆಗಳು ಇದು. ಓಕೆ. ಸೊ ಅದು ಕೂಡ ಬರ್ದಿಟ್ರಿ ಪಾಪ. ಕಾರ್ಯಕಾಲ 1947ರಿಂದ 1964 ತನಕ ಅವರು ಪ್ರಧಾನಮಂತ್ರಿ ಇದ್ದರು. ಇದು ಪ್ರಧಾನಮಂತ್ರಿಗಳು ಲಿಸ್ಟ್. ಹಾಂ. ಓಕೆ. ಯಾರ್ಯಾರು ಇದ್ರು ಮತ್ತು ಇಲ್ಲಿಂದ ಎಲ್ಲಿ ತನಕ ಅವ್ರದ್ದು ಇತ್ತು, ವರ್ಕ್ ಎಲ್ಲಿ ತನಕ ಇತ್ತು ಅಂತ. ಸೊ ಇನ್ ಡಿಟೇಲ್ ಆಗಿ ಬರುತ್ತೆ ಪಾಪ. ಈಗ विश्व के 4000 भाषा है, 40 लिपि है. ಚಿಕ್ಕಪುಟ್ಟ ಪೇಪರ್ ಅದರಲ್ಲೂ ಬರ್ದಿರ್ತಾರೆ. ಇವು ಏನಂದ್ರೆ ಈ ಡ್ರೆಸ್ ತೊಗೊಂಡ ಹಿಂದ್ಗಡೆ ಡ್ರೆಸ್ ಫೋಲ್ಡ್ ಮಾಡಕ್ಕಂತ ಕೊಟ್ಟಿರ್ತಾರಲ್ಲ ಪೇಪರ್. ಸೊ ಆ ಪೇಪರ್ ಮೇಲೂ ಬರ್ದಿರ್ತಾರೆ ಪಾಪ, ಖಾಲಿ ಇರುತ್ತಲ್ಲ ಅಂತ. ಯಾರೋ ಮದ್ವಿಗೆ ಕೊಟ್ಟಿದ್ರು. ಸೊ ಅದ್ರ ಮೇಲೂ ಪೇಪರ್ ಖಾಲಿ ಐತಂತ ಬರ್ದಿರ್ತಾರೆ. ಈ ಥರ ಖಾಲಿ ಕಾಣಿಸ್ಬಾರ್ದು ಅವ್ರ ಕಣ್ಣಿಗೆ ಪೇಪರ್ ಯಾವುದು. आईने में मुख और संसार में सुख सिर्फ दिखाई देता है, होता नहीं है. हमें जिसकी जीवन की फिक्र करते हैं अक्सर वही लोग हमें सबसे ज़्यादा दुख देते हैं. ನಮಗೆ ಯಾರು ಹೆಚ್ಚು ಪ್ರೀತಿ ಮಾಡ್ತಾರಲ್ಲ ಅವ್ರಿಗೆ ಭಾಳ ದುಃಖ ಕೊಡ್ತಾರಂತ. ಆಯ್ನೆ में मुख दिखता है. ಆಯ್ನೆ मुख दिखता है ಅಂದರೆ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣ್ತದೆ ಅಷ್ಟೇ. ಸಂಸಾರ में सुख सिर्फ दिखाई देता है ಅಂತ. ಸಂಸಾರ में सुख, ಸಂಸಾರದಲ್ಲಿ ಸುಖ ಅನ್ನೋದು ತೋರಿಸ್ಕೊಟ್ಟಂಗಂತ. दिखाई देता है ಅಂತ. होता नहीं, ಇರಲ್ಲ. हम जिसकी जितनी फिक्र करते हैं अक्सर वही लोग हमें सबसे ज़्यादा दुख देते हैं. ನಾವು ಯಾರು ಹೆಚ್ಚು ಕಾಳಜಿ ಮಾಡ್ತೇವಲ್ಲ ಅವರೇ ನಮಗೆ ಹೆಚ್ಚು तकलीफ ಕೊಡ್ತಾರಂತ. निषेध 51A के तहत सभी देशवासियों को अंधविश्वास और पाखंड के खिलाफ लिखने और बोलने का अधिकार है. डॉक्टर BR अंबेडकर. ಇದೊಂದು ಯಾವುದೋ ಜೆರಾಕ್ಸ್ ಪೇಪರು, ಅದನ್ನು ಬಿಟ್ಟಿಲ್ಲ, ಅದ್ರ ಮೇಲೆ ಬರೀತಾರೆ. ಈಗ ಇದು ನಿಮ್ಮದು ಏನು ತಿರುಗಿಸಿ ಪಾಪ ಅದನ್ನು
ಸೊ ನಮ್ಮ ಬ್ಯಾಂಕ್ ಪಾಸ್ಬುಕ್ ಇದು ಸೊ ಅದ್ರ ಮೇಲೂ ಬರ್ದಿಟ್ರ ಖಾಲಿ ಉಳ್ದೈತಲ್ಲ ಪೇಜ್ ಅಂತ. ಇವು ಏನು ಬರ್ದಿಟ್ಟಿನ ಗೊತ್ತದೇನು ಬುಕ್ಕುಗಳು. ಓಕೆ. ರಾನಡೆ ಗಾಂಧಿ ಅವ್ರ ಜಿನ್ನಾ, ವಾಟ್ ಕಾಂಗ್ರೆಸ್ ಆ್ಯಂಡ್ MK ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ ಅನ್ನ. ಇದು ಪುಸ್ತಕ ಖರೀದಿ ಮಾಡಬೇಕು. ಹಾಂ. ಸೊ ನೀವು ಬೈ ಮಾಡ್ಬೇಕಾಗಿರೋಂಥ ಬುಕ್ಸ್ ಡೀಟೇಲ್ಸ್. हाँ, पाकिस्तान या भारत का विभाजन, राज्य और अल्पसंख्यक, स्टेट एंड माइनॉरिटी, शूद्रों की खोज, महाराष्ट्र एक भाषा और प्रांत, ಇವೆಲ್ಲ ಪುಸ್ತಕಗಳನ್ನ ಖರೀದಿ ಮಾಡವ ಅದು ಬರ್ದಿಟ್ಟಿನ. कास्ट इन इंडिया, बुद्ध और कार्ल मार्क्स ಇದನ್ನು ತೊಗೊಂಡಿಲ್ಲ. अछूत कौन थे और वे अछूत कैसे बने, ಇದು ಆದ ಪುಸ್ತಕ ನನ್ನ ಬಳಿ. महाराष्ट्र एक भाषा और प्रांत झाला. बुद्ध और कार्ल मार्क्स ಇದು ಇಲ್ಲ. हिंदू धर्म की रेडल, धर्म और धर्म परिवर्तन, कास्ट इन इंडिया, ಮೂಕ್ ನಾಯಕ್ ಸಾಪ್ತಾಹಿಕ್, ಪ್ರಾಬ್ಲಮ್ ಆಫ್ ರುಪಿ ಇದನ್ನು ಇಲ್ಲ ನನ್ನ ಬಳಿ. ಈ ಅವ್ರ ಗ್ರಂಥ ಮೇಲೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗ್ಯದ. ದ ಪ್ರಾಬ್ಲಮ್ ಆಫ್ ರುಪಿ ಮೇಲೆ, ಬಹಿಷ್ಕೃತ ಭಾರತ್, ಜನತಾ ಜಾತ್ ಪಾತ್ ಕಾ ವಿನಾಶ್, ಎನಿಲೇಷನ್ ಆಫ್ ಕಾಸ್ಟ್ ಇದು ತಗೋಬೇಕು. ಫೆಡರೇಷನ್ ಫ್ರೀಡಮ್, ಥಾಟ್ಸ್ ಆನ್ ಪಾಕಿಸ್ತಾನ್ ಇದನ್ನು ತಗೋಬೇಕು. ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಇದಾದ ನನ್ನ ಬಳಿ. ವಾಟ್ ಕಾಂಗ್ರೆಸ್ ಆ್ಯಂಡ್ ಮಿಸ್ಟರ್ ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ ಇದರ ಮೇಲೆ. ಪಪ್ಪ ಬರೀ ಬುಕ್ಸ್ ಬರೆಯೋದು ಅಷ್ಟೇ ಅಲ್ಲ, ಡೈಲಿ ಏನು ನಾವು ಎಕ್ಸ್ಪೆಂಡೇಷನ್ ಮಾಡ್ತೀವಿ ಆ ಬುಕ್ ಕೂಡ ಬರೀತಾರೆ. ವೈಟ್ ಪೇಜ್ ಮೇಲೆ ಬರ್ದೀನಿ, ನನ್ನ ಲೈನ್ ಕಟ್ ಆಗ್ತದೆ ಸ್ವಲ್ಪ. ಹಾಗೆ ಚಿಕ್ಕ ಪುಟ್ಟ ಪೇಪರ್ ಮಿಸ್ ಆಗಬಾರ್ದಂತ ಅದಕ್ಕೊಂದು ಫೈಲೇ ರೆಡಿ ಮಾಡ್ಯಾರ. ನಿಂದ್ರೆ ಇಲ್ಲಿ ಮರಾಠಿ ಕಾಣತ್ತದ ಎಷ್ಟು ಮೂರಲ್ಲ ಇದು 11 मराठी. आकाशातील ग्रह तारे जर माझ्या भविष्य ठरवत असतील तर माझ्या मेंदूचा आणि माझ्या मनगट्याचा काय उपयोग. ಬಾಬಾಸಾಹೇಬ್ ಆಕಾಶದಲ್ಲಿ ಆಕಾಶದಲ್ಲಿ ಗ್ರಹ ತಾರೆಗಳು ಇರ್ತಾವಲ್ಲ, ನನ್ನ ಭವಿಷ್ಯದು ಒಂದು माझ्या भविष्य ठरवत असतील, ನನ್ನ ಭವಿಷ್ಯ ಅವರು ನಿಶ್ಚಿತ ಮಾಡಬೇಕಾಗಿತ್ತು. तर माझ्या मेंदूचा आणि माझ्या मनगटाचा काय उपयोग ಅಂದ್ರೆ ನನ್ನ ಬುದ್ಧಿಶಕ್ತಿ, ನನ್ನ ಮೆದುಳಿಂದು ಮತ್ತು ನನ್ನ ಮನಗಟ ಶಕ್ತಿನ ನನ್ನ इथं मनगट अंतर मराठीದಾಗ शक्ती ಏನು उपयोग ಅಂತ बाबासाहेब ಹೇಳಿದ್ರು. आपल्याला कमीपणा येईल, लाज वाटेल असा पोषक करू नका. तुमचा पोषक तुमची सुंदरता आणि तुमची इज्जत दोन्ही वाढवेल. आपल्याला कमीपणा येईल, लाज वाटेल असा पोषक करू नका. ಅಂದ್ರೆ ನಮಗೆ ಕಮ್ ಕಾಣ್ತದ ಮತ್ತು पोषक ಅಂದ್ರೆ ಏನು ವಸ್ತ್ರ ಉಡೋದು. तुमच्या पोषक तुमची सुंदरता आणि तुमची इज्जत दोन्ही वाढवते ಅಂತ. ಅಂದರೆ ಬಟ್ಟೆ ಬರೀ ಚಂದ ಉಟ್ಟು ಚಂದ ಇರ್ಬೇಕಂದ ಅದರಿಂದ ನಮ್ಗೆ ಇಜ್ಜತ್ ಬರ್ತದೆ ಅಂತ ಹೇಳ್ಯಾರ. अभ्यास करण्यापेक्षा अन्याय करणाऱ्यापेक्षा अन्याय सहणारा मोठा गुन्हेगार असतो. बाबासाहेब ಏನು ಹೇಳ್ಯಾರ, ಅನ್ಯಾಯ ಮಾಡೋರಿಗಿನ್ನ ಅನ್ಯಾಯ ಸಹಿಸೋರು ಭಾಳ ಗುನ್हेगारರು ಅಂತ ಅವ್ರು बाबासाहेब ಹೇಳಿದ್ರು. विश्वास देवार नाही, स्वतःच्या मनगटावर ठेवा. ವಿಶ್ವಾಸ ದೇವ್ರ ಮೇಲೆ ಇಡಬೇಡ್ರಿ, ತನ್ನ ದುಡಿಮೆ ಮೇಲೆ ಇಡ್ರಿ ಅಂದಾಗ. मनगटावर ಅಂದ್ರೆ ಶಕ್ತಿ ನಮ್ಮದು ದುಡಿಮೆ ಅಂದಾಗ. मी नदीच्या प्रवाहाला वळवणाऱ्या भक्कम खडकासारखे आहे. नदीच्या प्रवाहाला वळवणाऱ्या भक्कम खडकासारखे आहे ಅಂದ್ರೆ ಈಗ ನದಿ ಬರ್ತದಲ್ಲ, ನದಿ ಅದು ಖಡಕ ಅಂದ್ರೆ ಏನಂತಾರೆ ಅದಕ್ಕೆ, ಒಂದು ಕಲ್ಲು ಬಂಡಿ ಇದ್ದಾಗ ಅದು ನೀರು ಬಂದು ಇದು ಮಾಡಿದ್ರು ಕೂಡ ಅದಕ್ಕೆ ನಾ ತಟ್ಟಿಸ್ತೀನಿ ಅಂದಾಗ. माणूस धर्माकरिता नाही तर धर्म माणसाकरिता आहे. बाबासाहेब ಏನು ಹೇಳ್ಯಾರ, ಮನುಷ್ಯ ಧರ್ಮಕರಿತ नाही, ಮನುಷ್ಯ ಧರ್ಮಕ್ಕಿಲ್ಲ. ಧರ್ಮದ ಬದಲಲ್ಲ, ಧರ್ಮ ಮನುಷ್ಯನ ಬದಲಾಗಿದೆ ಅಂತ. माणूस धर्माकरिता नाही आहे, धर्म माणसाकरिता आहे. ಮನುಷ್ಯ धर्मಕ್ಕಿಲ್ಲ ಅಂತ, धर्मದ ಇದ್ರಾಗಿಲ್ಲ. त्याला कोणीही जाणार नाही, वाघ बनून जगा. ಅಂದ್ರೆ ನೀವು ಹುಲಿಯಾಗಿ ಜೀವನ ಮಾಡ್ರಿ, ನೀವು ಹುಲಿಯಾಗಿ ಜೀವನ ಮಾಡಿದ್ರೆ ನಿಮ್ಮ ಹಾದಿಗೆ ಯಾರು ಬರಲ್ಲ ಅಂತ ಹೇಳ್ರಿ ಬಾಬಾಸಾಹೇಬ್. ವಾಘ ಅಂದ್ರೆ ಹುಲಿ. ಹುಲಿ ಸೊ ನಮ್ಮ ಪಾಪ ಕೂಡ ವಾಘ ಅಂತ ಕರೀತಾರೆ, ಅವನು ಹುಲಿ.
100 दिवस शेळी होऊन जगण्यापेक्षा 4 दिवस ಸಿಂಹಾಸಾರಕ್ಕೆ जगा. ಬಾಬಾಸಾಹೇಬ್ರು ಏನು ಹೇಳ್ಯಾರ, 100 ವರ್ಷ ಶೇಳಿ ಅಂದ್ರೆ ಕುರಿ ಆಡು ಮೇಕೆ ಅಂತ ನೋಡು. ಓಕೆ. ಅದಾಗಿ 100 ವರ್ಷ ಬಾಳೋಕ್ಕಿನ್ನ ಒಂದೇ 4 ದಿವಸ ಜೀವನ ಮಾಡ್ರಿ ಶಿವ ಥರ. हां, शिव ಥರ. बाबासाहेब ಮತ್ತೆ ಹೇಳ್ಯಾರ, शिक्षण ही वाघिणीचं दूध आहे आणि जो तो भाषण करेल तो वाघासारखा गोरगोरसल्याशिवाय राहणार नाही. ಶಿಕ್ಷಣ ಅನ್ನೋದು ಒಂದು ವಾಘಿಣಿಸ ದೂಧ ಅಂದರೆ ಹುಲಿ ಹಾಲು ಇದ್ದಂಗೆ ಅಂತ. ಅದು ಯಾರು ಇದು ಮಾಡ್ತಾರೆ, ಗ್ರಹಣ ಮಾಡ್ತಾರೆ ಶಿಕ್ಷಣ, ಹುಲಿ ಹಂಗೆ ಗರ್ಜನೆ ಮಾಡ್ತಾರ ಅಂದಂಗೆ. ಓಕೆ. ಶಿಕ್ಷಣ ಅನ್ನೋದು ಹುಲಿ ಹಾಲು ಇದ್ದಂಗೆ. ಸೊ ಅದನ್ನ ಸೇವಿಸಿದ್ರೆ ಹುಲಿ ರೀತಿ ಗರ್ಜನೆ ಮಾಡ್ತಾರೆ. ಬ್ಯೂಟಿಫುಲ್ ಥಾಟ್ಸ್. बाबासाहेब मत ಹೇಳ್ಯಾರ ನೋಡಿ, मंदिरात जाणाऱ्या लोकांच्या रांगा जेव्हा वाचनालयाकडे जातील त्या दिवशी माझ्या देशाला महाशक्तिशाली बनवण्यापासून कोणीच रोखू शकणार नाही. ಇವಾಗ ನಾವು ಮಂದಿರಕ್ಕೆ ಹೋಗ್ತೀವಲ್ಲ, ಮಂದಿರಕ್ಕೆ ಹೆಂಗೆ ನಾವು ಲೈನ್ ಹಚ್ಚಿ ದರ್ಶನ ಮಾಡಕ್ಕೆ ಹೋಗ್ತೀವೋ ಹಂಗೆ ಒಂದು ದಿವಸ ಲೈಬ್ರರಿಗೆ ದರ್ಶನ ಮಾಡ್ಲಕ್ಕೆ, ಇದು ಪುಸ್ತಕಾಲಯಕ್ಕೆ ನಾವು ಅಭ್ಯಾಸ ಮಾಡ್ಲಕ್ಕೆ ಹೋದೆವು ಅಂದ್ರೆ, जेव्हा वाचनालयाकडे जातील त्या दिवशी माझ्या देशाला, ಅಂದ್ರೆ ಓದಿ ಬರೆದು ನಾವು ಹುಷಾರಾಗಿದ್ಮೇಲೆ त्या दिवशी माझ्या देशाला महाशक्तिशाली, ನಮ್ಮ ದೇಶಕ್ಕೆ ಶಕ್ತಿಶಾಲಿ ಮಾಡ್ಲಿಕ್ಕೆ ಯಾರು बनवण्यापासून कोणीच रोखू शकणार नाही. ಯಾರು ಅಡ್ಡಿ ಬರಲ್ಲ ಅಂತ. ನಾವು ಮಂದಿರಗಳು ಎಲ್ಲಿಗೆ ಯಾವ ರೀತಿ ಭೇಟಿ ಕೊಡ್ತೀವಿ ಆ ಥರ ಬುಕ್ ಲೈಬ್ರರಿಗೆ ಭೇಟಿ ಕೊಟ್ಟರೆ ನಮ್ಮ ದೇಶ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ವಿಚಾರ ಅದು. ಓಕೆ. एकदा खरा प्रेमी ज्याप्रमाणे आपल्या प्रेयसीवर प्रेम करतो त्याचप्रमाणे मी माझ्या पुस्तकावर प्रेम करतो. ಒಬ್ಬ ಪ್ರಿಯಕರ ಒಬ್ಬ ಪ್ರೇಯಸಿಗೆ ಯಾವ ಥರ ಪ್ರೇಮ ಒಂದು ಪ್ರೀತಿ ಮಾಡ್ತಾನಲ್ವ ಆ ಥರ ನನಗೆ ಪುಸ್ತಕ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ बाबासाहेब ಹೇಳಿದ್ರು. असतानाच वाढवा स्वतःची लायकी ಅಂದ್ರೆ ನಮ್ದು ಏನದ ಅಂಬೋದು ನಾವು ಸ್ಟುಡೆಂಟ್ ಇದ್ದಾಗೆ असतानाच वाढवा, ಅವಾಗೆ ಬೆಳೆಸಬೇಕಂತ. जर तुमच्याकडे 2 रुपये असतील तर 1 रुपयाची भाकरी आणि 1 रुपयाचे पुस्तक घ्या. ಒಂದು ವೇಳೆ ನಿಮ್ಮಲ್ಲಿ 2 ರೂಪಾಯಿ ಇದ್ರೆ 1 ರೂಪಾಯಿ ರೊಟ್ಟಿ ತೊಗೊಳ್ರಿ ಅಂತ, 1 ರೂಪಾಯಿ ಪುಸ್ತಕ ತೊಗೊಳ್ರಿ ಅಂತ ಹೇಳ್ಯಾರ बाबासाहेब. कारण ಇರೋದು ಮತ್ತೆ भाकर तुम्हाला जगण्यास मदत करेल. ರೊಟ್ಟಿ ನಿಮಗೆ ಜೀವನ जगण्यास ಅಂದ್ರೆ ಬದುಕಲಿಕ್ಕೆ ಹೆಲ್ಪ್ ಮಾಡ್ತದೆ, आणि पुस्तक तुम्हाला कसं जगायचं ते शिकवेल. पुस्तक ನಿಮಗೆ ಹ್ಯಾಂಗೆ ಬದುಕಬೇಕು ಅದು ಕಲಿಸ್ತದಂತ. ಎಷ್ಟು ಇಂಪಾರ್ಟೆಂಟ್ ನೋಡಿ ಬಾಬಾಸಾಹೇಬ್ರು ಹೇಳಿದ ಮಾತು. ಹಾಂ, ಈಗ ಬಾಬಾಸಾಹೇಬ್ ಮತ್ತೊಂದು ಮಾತಾಡ್ತಾರೆ, ಸಂವಿಧಾನ ಬರ್ತಾರೆ ಅವರೇ. ಅವರು ಕಾನ್ಸ್ಟಿಟ್ಯೂಷನ್ ಪಿತಾ ಅವರು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವರು ಏನು ಹೇಳ್ಯಾರ ನೋಡಿ ಇಲ್ಲಿ, संविधान किती चांगले असो ते राबवणाऱ्या त्याची जबाबदारी ज्यांच्यावर आहे, ते जर प्रामाणिक नसतील तर ते वाईट ठरल्याशिवाय राहणार नाही. ಸಂವಿಧಾನ ಎಷ್ಟೇ ಒಳ್ಳೆದಿರಲಿ ಅದಕ್ಕೆ ಸಂವಿಧಾನ ನಡೆಸ್ಕೊಂಡು ಹೋಗೋರು ಕೆಟ್ಟವ್ರು ಇದ್ರೆ ಅದು ಎಷ್ಟು ಶ್ರೇಷ್ಠ ಸಂವಿಧಾನ ಇದ್ರೂ ಕೂಡ ಅದು ಏನೂ ಉಪಯೋಗ ಇಲ್ಲ. ज्या दिवशी मला वाटेल की संविधानाचा दुरुपयोग केला जातो त्या दिवशी मी ते जाळून टाकेन. बाबासाहेब ಏನು ಹೇಳಿದ್ರು, ಯಾವ ದಿವಸ ಈ ಸಂವಿಧಾನದ ದುರುಪಯೋಗ ಮಾಡತ್ತಾರ ಅಂತ ನನಗೆ ತಿಳಿತಂದ್ರೆ ಅವತ್ತಿ ಅದಕ್ಕೆ ಸುಟ್ಟು ಹಾಕ್ತೀನಿ ಅಂತಂದ್ರೆ ಸಂವಿಧಾನ बाबासाहेब ಗೊತ್ತಲ್ಲ. ज्या दिवशी मला वाटेल की संविधानाचा दुरुपयोग केला जात आहे त्या दिवशी मी ते जाळून टाकेल. डॉक्टर बाबासाहेब आंबेडकर. ಬಟ್ ಇವ ನಡೀತಿರೋದು ಅದೇ ಅಲ್ಲ ಪಾಪ. ಬಟ್ ಇವ ಬಾಬಾಸಾಹೇಬ್ರು ಇಲ್ಲ ಅನ್ನೋದು ಒಂದೇ ಇದ್ದಿದ್ರೆ ಆಲ್ಮೋಸ್ಟ್ ಅದು ಸುಟ್ಟು ಹಾಕ್ತಿರೋರು. ಇವ್ರಿಗೆ ಸಾಧ್ಯನೇ ಇದ್ದಿಲ್ಲ ಸಂವಿಧಾನ ಬರ್ಲಿಕ್ಕೆ. ಇವ್ರು 10 ಪೀಳಿ ಮುಂದಿನ ಬಂದ್ರೆ ಬಿ ಸಾಧ್ಯ ಇದ್ದಿಲ್ಲ. वही आणि पेन म्हणजे शिक्षण नव्हे. पेन्नो काफी वही अंतरात मराठीದಾಗ खाली पेन्नो काफी नोटबुक इतरದು ಶಿಕ್ಷಣ ಅಲ್ಲ ಅಂತ. शिक्षण नव्हे तर बुद्धीला सत्याकडे, भावनेला माणुसकीकडे आणि शरीराला श्रमाकडे नेण्याचा मार्ग म्हणजे शिक्षण. ಅಂದ್ರೆ बुद्धीला सत्याकडे, बुद्धीಗೆ सत्याದ ಕಡೆ, भावनेला माणुसकीकडे, भावने ಏನದ आणि शरीराला श्रमाकडे, शरीर का ಶ್ರಮ ಪಡಬೇಕು. ಶ್ರಮ ಕಡೆ ಅಂದ್ರೆ शरीर ನಮ್ದು ಏನದ ಶ್ರಮ ಕಡೆ ಹೋಗ್ಬೇಕಂತ. नेण्याचा मार्ग म्हणजे शिक्षण.
ಬಾಬಾ ಸಾಹೇಬ್ ಬರೀ ಡಿಗ್ರಿ ಓದಿ ಪುಸ್ತಕ ಬರೆದು ಅದು ಶಿಕ್ಷಣ ಅಂತ ಹೇಳ್ಯಾರ. ಅವ್ರ ಸಂಸ್ಕಾರ ಎಷ್ಟು ಒಳ್ಳೇದು ಬಾಬಾ ಸಾಹೇಬ್. ಹಾಂ, ಜೀವನಕ್ಕೂ ಏನು ಸಂಬಂಧಪಟ್ಟದ್ದು ಅದನ್ನ ಹೇಳ್ಯಾರ. ಹೌದು. जसा माणूस उपासमारीने अशक्त होतो तसा तो शिक्षणाअभावी जिवंतपणे दुसऱ्यांचा गुलाम होतो. ತಿಳಿತಿದ್ದು ಇಲ್ಲ ಅರ್ಥ जसा माणूस उपासमारीने ಹ್ಮ್ या मनुष्य उपासनेಯಿಂದ अशक्ती ಆಗ್ತಾನೋ तसा तो शिक्षणाअभावी ಜೀವಂತಪणे दुसऱ्यांचा गुलाम होतो. ಆ ಥರ ಶಿಕ್ಷಣ ಇಲ್ಲದ ಮನುಷ್ಯ ಏನಾಗ್ತಾನಂತ ಅಭಾವಿ ಜೀವಂತ ಏನಾಗ್ತಾನಂತ ಒಂದು ಬೇರೆಯವ್ರದ್ದು ಗುಲಾಮನಾಗ್ತಾನಂತ. ಶಿಕ್ಷಣ ಇಲ್ಲದ ಮನುಷ್ಯ ಗುಲಾಮಿ ಅಲ್ಲ. ಮತ್ತೆ ಅದೇ ಅರ್ಥ. ಇದು ನೋಡ್ರಿ ಏನದ ಏನ್ ಹೇಳಿ ಅದೇ ಈಗ ಓದಕ್ ಬರೋದ್ರ ಬ್ಯಾಂಕ್ ಒಳಗೆ ಹೋಗಿ ಸ್ವಲ್ಪ ಫಾರ್ಮ್ ಬರ್ಕೊಡ್ರಿ, ಸ್ವಲ್ಪ ಇದನ್ನ ತುಂಬಿ ಕೊಡ್ರಿ, ಅದು ಮತ್ತೆ ಅದು ಗುಲಾಮಗಿರಿ ಥರನೇ ಅರ್ಥ ಅಂತ. ನಾನಕ್ ಚಂದ್ರ ರತ್ತು ಅಂತ ಅವರು ಏನಂತಾರೆ ಸೆಕ್ರೆಟ್ರಿ ಏನದು ಕಾರ್ಯದರ್ಶಿ ಅವ್ರದ್ದು ಸೆಕ್ರೆಟ್ರಿನಲ್ಲ नानक चंद रत्तू होने सर नानक चंद रत्तू जी ने बाबा साहब आप इतना दुखी क्यों महसूस कर रहे हो, मुझे अच्छा नहीं लग रहा है. और बाबा साहब ಕೇಳ್ತಾರೆ ನೀವು ಯಾಕೆ ಇಷ್ಟು ದುಃಖ ತೃಪ್ತಾಗಿರಿ बाबा साहब ಅಂತ ಕೇಳಿದ್ರು. बाबा साहब ಏನು ಹೇಳ್ತಾರೆ, बाबा साहब ने कहा रत्तू मुझे ऐसा प्रतीत होता है जैसे कि मैं सालों से सोया ही नहीं. मेरा मन बहुत दुखी है, मेरा शरीर मेरा साथ नहीं दे रहा है. बाबा साहब रहा बात हो, मुझे पता नहीं मैं कितने दिन और ज़िंदा रहूँ. मैंने मेरे 4 बच्चे गंवाया, पत्नी को खो दिया. मैं कितने दिन और ज़िंदा रहूँ. मैंने मेरे 4 बच्चे गंवाया और जवानी में मैंने मेरी पत्नी को खो दिया. लेकिन इस बावजूद भी मैं इसलिए लड़ा मेरे समाज के लोग पढ़ लिख कर आगे बढ़ेंगे और वो सब मिलकर आगे बढ़ेंगे. समाज की लड़ाई को लड़ेंगे. भारत में छुआछूत खत्म होगा. भारत में जाति के आधार पर उत्पीड़न खत्म होगा. ये रत्तू मैं कितना दिन जिंदा रहूँगा. ये मेरे लोगों को बोलना है कि ये कारमा को बहुत मुसीबतों से बहुत कष्ट से झेला है और बहुत विरोध झेला है. मेरे समाज के लोगों को कहना मेरे बाद मेरा कारवा को आगे बढ़ाना. ಅಂದ್ರೆ ನನ್ನ ರಥ ಇಲ್ಲಿ ತನಕ ಬಂದು ನಿಂತದ. ನಾನು ಇಷ್ಟು ಕಷ್ಟಪಟ್ಟು ನಮ್ಮ ಸಮಾಜಕ್ಕಾಗಿ ನಾನು ದುಡ್ದಿನ ಮಾಡೀನಿ. ನನ್ನ ರಥ ಇಲ್ಲಿವರೆಗೆ ಬಂದು ನಿಂತದ. ನಾನು ಸತ್ತರೂ ಕೂಡ ನಮ್ಮ ಸಮಾಜಕ್ಕೆ ನನ್ನ ರಥವನ್ನು ಇಲ್ಲೇ ನಿಲ್ಲಿಸಬೇಡ್ರಿ, ಮುಂದೆ ಅದಕ್ಕೆ ಮುಂದುವರಿಸ್ರಿ ಅಂತ ತಳ್ರಿ ರಥಕ್ಕಂತ ಬಾಬಾ ಸಾಹೇಬ್ ಹೇಳ ನೋಡಿ ಮಾತು. ಸಾಯ ಕ್ಷಣಕ್ಕೆ ಅವ್ರು ಭಾಳ ಅಸ್ತವ್ಯಸ್ತಾಗಿರು, ಅವರು बीमार बिद्दर आ टाइम में कलर बाबा साहब. पूर्ण तथ्य संविधान सभा का गठन जुलाई 1946 में हुआ. संविधान सभा की पहली बैठक 9 दिसंबर 1946 को. संविधान सभा की दूसरी बैठक 10 दिसंबर 1946. संविधान सभा की तीसरी बैठक 13 दिसंबर 1946. संविधान सभा की अंतिम बैठक 24 जनवरी 1950. संविधान सभा को पारित किया गया 26 नवंबर 1949. संविधान लागू हुआ 26 जनवरी 1950. संविधान सभा ने राष्ट्रगान को अपनाया 24 जनवरी 1950 को. संविधान सभा ने राष्ट्रध्वज को अपनाया 22 जुलाई 1947 को. संविधान सभा ने राष्ट्रगीत को अपनाया 24 जनवरी 1950 को. संविधान सभा के अस्थायी अध्यक्ष डॉक्टर सच्चिदानंद सिन्हा. संविधान सभा के स्थायी अध्यक्ष डॉक्टर राजेंद्र प्रसाद. संविधान सभा के मूल भाग 22 है. मूल संविधान के अनुच्छेद 395 है. भारतीय संविधान के पिता डॉक्टर बी आर अम्बेडकर. संघ समिति के अध्यक्ष जवाहरलाल नेहरू. झंडा समिति के अध्यक्ष जे.बी. कृपलानी. प्रारूप समिति के अध्यक्ष डॉक्टर बी आर अम्बेडकर. प्रांतीय संविधान समिति के अध्यक्ष सरदार वल्लभ भाई पटेल. भारत में प्रथम आम चुनाव 1952 में हुआ. आम चुनाव फर्स्ट ಮೊದಲನೇ ಎಲೆಕ್ಷನ್ 1952 ಆಗಿದೆ. ಇದು ನಿಶಾನ್ ಬನ್ ಜಾಯ್. ಕದಮ್ ಅಂದ್ರೆ ಹೆಜ್ಜೆ ಹಿಂಗೆ ಇಡಬೇಕಂತ, ಅದು ಒಂದು ಗುರುತು ನಿಶಾನ್ ಬನ್ ಜಾಯ್, ಗುರುತಾಗಬೇಕಂತ, ಒಂದು ಹೆಜ್ಜೆ ಬೆಳಿಬೇಕಂತ.
ಕದಮ್ ಅಂದ್ರೆ ಹೆಜ್ಜೆ ಹೆಜ್ಜೆದೊಂದು ಗುರುತುಗಳು ಬೆಳಿಬೇಕು. ಕಾಮ್ ಐಸಾ ಕರೋಕಿ ಪೈಶಾನ್ ಬಂಜಾಯ್. ಒಂದು ಕೆಲಸ ಹಿಂಗೆ ಮಾಡ್ಬೇಕಂತ ಅದರಲ್ಲಿಂದ ಪೈಶಾನ್ ಅಂದ್ರೆ ಏನಾರ ಅದರಲ್ಲಿಂದ ಪೈಶಾನ್ ಅಂದರೆ ಗುರುತು ಅಂತ ನೋಡಿ, ಗುರುತು ಪೈಶಾನ್. ಪೈಶಾನ್ ಬನ್ ಜಾಯ್. ಯಾ ಜಿಂದಗಿ तो सभी जी लेते हैं, ಎಲ್ಲ ಜೀವನ ಎಲ್ಲರೂ ಮಾಡ್ತಾರೆ. ಮಗರ್ ಜಿಂದಗಿ ಜಿಯೋ तो ऐसा जियो कि खुद का पहचान बन जाए. ಜೀವನ ಹಿಂಗೆ ಜಿಂದಗಿ ಐಸಾ ಜೀವ ಅಂದ್ರೆ ಜೀವನ ಹಿಂಗೆ ಜೀವನ ಮಾಡ್ಬೇಕಂತ ನಮ್ದು ಸ್ವತಃದು ಒಂದು ಏನು ಸಿಂಬೋಲ್ ಐಡೆಂಟಿ. ಹಾಂ ಪೈಚಾನ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಗೌತಮ್ ಬುದ್ಧ